ಎಲ್ರಿಗೂ ನಮಸ್ಕಾರ ರೀ. ನಾವೀಗ ಏನು ಮಾಡಕತ್ತೀವಿ ಅಂತಂದ್ರೆ ಹಾಗಲಕಾಯಿ ಪಲ್ಯ ಮಾಡಕತ್ತೀವಿ. ಹಾಗಲಕಾಯಿ ಅಂದರೆ ಯಾವಾಗಲೂ ಕಹಿನೇ ಇರುತ್ತೆ, ಆದರೆ ಇದು ಒಂಚೂರು ಸ್ವೀಟ್ ಇರುತ್ತೆ. ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಾವು ಇಲ್ಲಿ ಅರ್ಧ ಕೆ ಜಿ ಹಾಗಲಕಾಯಿ ತೊಗೊಂಡಿದ್ವಿ. ಅದನ್ನು ಈ ಥರ ಶೇಪಲ್ಲಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಮತ್ತು ಅರಿಶಿನ ಒಂದೊಂದು ಸ್ಪೂನ್ ಅಲ್ಲ ಅರ್ಧ ಸ್ಪೂನ್ ಹಾಕಿ ಇಡಬೇಕಾಕೈತಿ. ಎಷ್ಟು 15 ನಿಮಿಷ ಇಡಬೇಕು, ಯಾಕಂದರೆ ಅದರಲ್ಲಿರೋ ಕಹಿ ಹೋಗಲಿಕ್ಕೆ ಅಂತ ಇಡಬೇಕಾಕೈತಿ. ನೋಡಿ ಈ ಥರನ ಬಸ್ತಿದ್ನೆಲ್ಲ ಅದರಲ್ಲಿ ಎಲ್ಲ ರಸನ ಹಿಂಡಿ ತಕ್ಕೊಂಡು ಇಟ್ಕೋಬೇಕು. ಆಮೇಲೆ ಬಾಳ್ಗೆ ಒಳಗೆ ಎಣ್ಣೆ ಕಾಯಿ ಹಾಕಿಟ್ಟು ಅವನೇನು ಹಾಗಲಕಾಯಿನ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ, ಅದನ್ನ ಬಸ್ದಿಟ್ಟಿದ್ವಲ್ಲ, ಅದನ್ನ ಎಣ್ಣೆ ಒಳಗೆ ಹಾಕಿ ಫ್ರೈ ಮಾಡಬೇಕಾಕೈತಿ. ಯಾಕಂದರೆ ಕಹಿ ಇನ್ನೂ ಇರುತ್ತೆ ಅನ್ನೋ ಸಂಬಂಧ ಫ್ರೈ ಮಾಡಿ ತಕ್ಕೋಬೇಕು. ಆಮೇಲೆ ಅದೇ ಬಾಳಿಗೆ ಒಳಗೆ ನಮಗೆ ಜೀರಿಗೆ, ಅರಿಶಿನ, ಕಲೋಜಿ, ಸೋಂಪು ಹಾಕಬೇಕು. ಎಷ್ಟು ಒಂದು ಅರ್ಧ ಸ್ಪೂನು. ಆಮೇಲೆ ಬೇಳೆ ಸೊಪ್ಪು ಅರ್ಧ ಸ್ಪೂನು, ಮೆಂತ್ಯಕಾಳು ಅರ್ಧ ಸ್ಪೂನು, ಇಂಗು ಒಂಚೂರು, ಆಮೇಲೆ ಉಳ್ಳಾಗಡ್ಡಿ ಉದ್ದಗೆ ಕಟ್ ಮಾಡಿ ಇಟ್ಕೋಬೇಕು. ಅವನು ಇದ್ರೊಳಗೆ ಹಾಕಿ ಫ್ರೈ ಮಾಡಬೇಕು. ಮೆಣಸಿನ್ಕಾಯಿ ನೋಡಬೇಕು ನಮಗೆ ಎಷ್ಟು ಬೇಕೋ ಅಷ್ಟು, 2 ಮೆಣಸಿನ್ಕಾಯಿ ನಾನು ತೊಗೊಂಡಿದ್ದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕಿದ್ದೀನಿ. ಇದು ಹಾಕಿದ್ರು ಮಸ್ತ್ ಘಮ ಕೊಡ್ತೈತಿ. ಆಮೇಲೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ, ಅವನು ಇದ್ರೊಳಗೆ ಹಾಕಿ ಸ್ವಲ್ಪ ಹೊತ್ತು 2 ನಿಮಿಷ ಕೈ ಆಡಿಸ್ಬೇಕಾಕೈತಿ. ಎಣ್ಣೆಯೊಳಗೆ ಫ್ರೈ ಮಾಡಿ ಕೈ ಆಡಿಸ್ಬೇಕು. ಇದು ಮಸ್ತ್ ಟೇಸ್ಟ್ ಕೊಡ್ತೈತಿ. ಆಮೇಲೆ ನಮ್ಮಲ್ಲಿ ಕೆಂಪು ಖಾರ ತೊಗೊಂಡಿದ್ದೀವಿ. ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ಖಾರನ ಸ್ವಲ್ಪ ಇಲ್ಲಿ ಕೆಂಪು ಖಾರ ಕಡಿಮೆ ಹಾಕಬೇಕು. ಆಮೇಲೆ ಗರಂ ಮಸಾಲ, ಧನಿಯಾ ಪೌಡರು ಮತ್ತು ಜೀರಿಗೆ ಪೌಡ್ರು, ಗರಂ ಮಸಾಲ, ಉಪ್ಪು, ಅರಿಶಿನ ಮತ್ತು ಲೋ ಫ್ಲೇಮಲ್ಲಿ ಇಟ್ಟು ನಾವು ಈ ಥರ ಕೈ ಆಡಿಸ್ಬೇಕಾಕೈತಿ. ಸ್ವಲ್ಪ ಪ್ಲೇಟ್ನ ಮುಚ್ಚಿ ಇಡಬೇಕು. ಆಮೇಲೆ ಅದನ್ನ ತೆಗೆದುಕೊಳ್ಳಿ ನೋಡಿ ಹೆಂಗೆ ಕಾಣಕತ್ತೈತಿ. ಅಲ್ಲೇ ನಾವಿಲ್ಲಿ ಆಮ್ಚೂರು ಪೌಡರ್ ಹಾಕಬೇಕಾಕೈತಿ ಮತ್ತು ಕಸೂತಿ ಮೆಂತ್ಯ ಹಾಕಬೇಕಾಕೈತಿ. ಸ್ವಲ್ಪ ಕೊತ್ತಂಬರಿ ಹಾಕಬೇಕಾಕೈತಿ. ಆಮೇಲೆ ಕೈ ಆಡಿಸ್ಬೇಕು. ನೋಡಿರಿ ಹೆಂಗಾಗೈತಿ ನಮ್ಮ ಹಾಗಲಕಾಯಿ. ತಿಂದು ನೋಡಿರಿ, ಮಾಡಿ ನೋಡಿರಿ. ಥ್ಯಾಂಕ್ ಯು.